ಕೆ.ಡಿ. ಧ್ರುವ ಸರ್ಜಾ ಮತ್ತು ರೇಷ್ಮಾ ನನಯ್ಯ, ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ತುಂಬ ಜನ ನಟಿಸಿದ್ದಾರೆ ಈ ಮೂವಿಲಿ. ಇವರೆಲ್ಲ ನಟಿಸಿರುವ ಈ ಮೂವಿ ಇದೇ 30ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಈಗ ಅದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ನೋಡೋಣ ಬನ್ನಿ ಟ್ರೈಲರ್ ಹೇಗಿದೆ ಏನು ಅಂತ. ಡೈರೆಕ್ಟ್ ಮಾಡಿದ್ದು ಜೋಗಿ ಪ್ರೇಮ್ ಅವರು. ತುಂಬ ಚೆನ್ನಾಗಿದೆ ಟ್ರೈಲರ್. ಈ ಮೂವಿ ಬಗ್ಗೆ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕಂದರೆ ಪೋಸ್ಟ್ಪೋನ್ ಮಾಡಿ ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಎಲ್ಲ ರಿಲೀಸ್ ಮಾಡಿಬಿಟ್ರು ಮುಂಚೆನೇ. ರವಿಚಂದ್ರನ್ ಇರುವ ಪೋಸ್ಟರ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವರು ಇರುವ ಕ್ಲೂ ಆಗಿರ್ಬೋದು, ಮತ್ತು ಎಲ್ಲನೂ ಮುಂಚೆನೇ ಬಿಟ್ಕೊಟ್ರು. ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಮತ್ತು ಸಂಜಯ್ ದತ್ ಅವರಾಗಿರ್ಬೋದು, ಎಲ್ಲ ಬಿಟ್ಟುಕೊಟ್ಟಾಗ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಆವಾಗಿದ್ದಷ್ಟು ಈಗ ಇರಲಿಲ್ಲ. ಯಾಕಂದರೆ ಪೋಸ್ಟ್ಪೋನ್ ಮಾಡಿ ಮುಂದಕ್ಕೆ ಹೋಗ್ತಾಯಿತ್ತು ಮೂವಿ, ರಿಲೀಸ್ ಆಗ್ತಾ ಇರಲಿಲ್ಲ. ಮತ್ತು ಯಾವುದೂ ಇದಿರ್ಬೋದು ಬಿಡಪ್ಪ ಈ ಮೂವಿಲಿ, ಏನು ಯಾವಾಗ ರಿಲೀಸ್ ಮಾಡ್ತಾರೋ. ಈಗಾದರೂ ಕೂಡ ಈ ಟ್ರೇಲರ್ ಬಿಟ್ಟ ಮೇಲೇ 30ನೇ ತಾರೀಕು ಕನ್ಫರ್ಮ್ ಆಗಿರೋದು. ಇದಕ್ಕೆ ಮತ್ತು 30ನೇ ತಾರೀಕು ಅಂದರೂ ಮತ್ತು ಮುಂದೆ ಹೋಗ್ಬೋದು ಚಾನ್ಸಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಏನೂ ಇಲ್ಲ, ಚೆನ್ನಾಗಿದೆ ಟ್ರೇಲರ್. ಇದು ಧ್ರುವ ಸರ್ಜಾ ಅವರಿಗೆ ಕಂಬ್ಯಾಕ್ ಆಗುತ್ತೆ. ಮೂವಿಲಿ ಹೈಲೈಟ್ ಏನಪ್ಪ ಅಂತಂದರೆ ರೇಷ್ಮಾ ನನಯ್ಯ ಅವರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಡೈಲಾಗ್ ಎಲ್ಲರೂ ಈ ರಕ್ತಪಾತ ಅಂದರೆ ರಕ್ತ ಅನ್ನೋದು ಮೂವಿಲಿ ತುಂಬಾ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಷ್ಟ ಆಗೋದು ಈ ರೇಷ್ಮಾ ನನಯ್ಯ ಅವರ ಆ್ಯಕ್ಟಿಂಗ್. ನೋಡಿಬೇಕಾದ್ರೆ ಗೊತ್ತಾಗುತ್ತೆ. ಆ ಡೈಲಾಗ್ ಡೆಲಿವರಿ ಸಖತ್ತಾಗಿದೆ. ನನಗೆ ಈ ರೌಡಿಸಮ್ಗಿಂತ ಈ ಲವ್ ಸ್ಟೋರಿ ನೋಡೋಕ್ಕೆ ನಂಗೆ ಇಷ್ಟ. ಅದಕ್ಕೆ ಕಾಯ್ತಾ ಇದ್ದೀನಿ ಮೂವಿಲಿ. ಈ ಮೂವಿ ಇದೇ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನಾನಂತೂ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಮತ್ತು ಈ ಟ್ರೈಲರಲ್ಲಿ ನನಗೆ ಇಷ್ಟ ಆಗಿದ್ದು VFX ಮತ್ತು CGI ವರ್ಕ್ ತುಂಬ ಚೆನ್ನಾಗಿದೆ. ಯಾವುದೋ ಲೋ ಕ್ವಾಲಿಟಿ ಬಜೆಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಬಿಗ್ ಕ್ಯಾನ್ವಾಸ್ ಸಿನಿಮಾ ಅಂತ ಅನಿಸುತ್ತೆ. ಅದು ನಂಗೆ ಇಷ್ಟ ಆಯಿತು. ಯಾಕಂದರೆ ಇತ್ತೀಚೆಗೆ ಬಂದಿರೋ ಕನ್ನಡ ಮೂವಿಗಳಲ್ಲಿ VFX ಹಾಗೂ CGI ವರ್ಕ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದೇ 45 ಸಿನಿಮಾದಲ್ಲಿನೂ ಆಗಿರ್ಬೋದು, ಅಷ್ಟು ಚೆನ್ನಾಗಿರಲಿಲ್ಲ. ಮೂವಿ ಕತೆ ಎಷ್ಟೇ ಚೆನ್ನಾಗಿದ್ದರೂ CGI ವರ್ಕ್ ಮತ್ತು VFX ಡೌನ್ ಆಗಿದ್ದರೆ ಕತೆ ಕೊಡೋ ಕಥೆಯಲ್ಲಿ ಹೋಗೋ ಕನೆಕ್ಟೇ ನಮಗೆ ಆಗೋಲ್ಲ. ಅಂದರೆ ಕನೆಕ್ಟ್ ಆಗೋಕ್ಕೆ ಬಿಡೋದಿಲ್ಲ. ಇದೇನು ಬಿಡಪ್ಪ ಈ ರೀತಿ ಇದೆ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಆ ರೀತಿ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಇಷ್ಟ ಆಯಿತು. ಇನ್ನು ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ನೋಡಬೇಕು ನಾನು. ಲವ್ ಸೀನ್ಗಳಲ್ಲಿ ಆ್ಯಕ್ಷನ್ ಅಂತೂ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಲವ್ ಸೀನ್ಗಳು ನೋಡಬೇಕು. ಇದೇ ರೀತಿ ಟ್ರೈಲರ್ ರಿವ್ಯೂಗಾಗಿ ಮತ್ತು ಮೂವಿ ರಿವ್ಯೂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಮೋಟಿವೇಶನ್ ಸಿಗುತ್ತೆ. ವೀಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಏನೂ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.